ಹುಷಾರ ಒಂದು ಸ್ವಲ್ಪ ದಿನ ಆಗೋವರೆಗೂ ಬರುವಾರ ಹೊರಗಡೆ ಬಂದು ಆ ಕಡೆ ಹೋಗಿ ಇಲ್ಲಿ ಏನು ಪ್ರಾಬ್ಲಮೇ ಆಗಲಿಲ್ಲ. ಬಂದೆ 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 ಅಲ್ಲಿ ಇಲ್ಲಿ ಮೆಟ್ಲು ಓಡಿಸ್ಬೇಕಷ್ಟಪ್ಪ. ದೇವ್ರ ಮುಂದೆ ನಿಲ್ಲಿಸು, ಗುಡಿ ಮುಂದೆ ನಿಲ್ಲಿಸು. ಹಂಗೆ ಇಡಬಾರ್ದು. ಆ ಟೈಮಲ್ಲಿ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಶ್ರೀ ತಾಮ್ರಪರ್ಣಿ ರಾಘವೇಂದ್ರ ಮಠದಲ್ಲಿ ಈ ಸತಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೂ ಹೆಚ್ಚು ವಿಜೃಂಭಣೆ ಅಂತ ನಾನು ಹೇಳೋದಕ್ಕೆ ಒಂದು ಕಾರಣ ಏನು ಅಂದರೆ, ಮಂಟಪದ ರೂಪದಲ್ಲಿ ಮಹಾಲಕ್ಷ್ಮಿ ಬಂದು ಇವತ್ತು ನಿಂತಿದ್ದಾಳೆ. ಹೊಸದಾದ ಒಂದು ರಥವನ್ನು ಮಾಡಿಸಿದ್ದೇವೆ. ತೇಗದ ಮರದಲ್ಲಿ ಹೊಸದ ಒಂದು ಇದನ್ನು ಮಾಡಿಸಿದ್ದೀವಿ. ಇಲ್ಲಿ ವಿಶೇಷವಾಗಿ ಏನು ಅಂತಂದರೆ, ಪಶ್ಚಿಮ ಘಟ್ಟದಲ್ಲಿರುವ ಇದು ಒಂದು ಉತ್ಕೃಷ್ಟವಾದ ಒಂದು ಮರದಲ್ಲಿ ಅದನ್ನು ಬಳಸಿ ಅಲ್ಲಿಂದ ತರಿಸಿ ಇವತ್ತಿದರ ಒಂದು ಆಗಮನವಾಗಿದೆ ನಮ್ಮ ಮಠಕ್ಕೆ. ಹೆಚ್ಚು ಒಂದು ಆಸಕ್ತಿಯಿಂದ ಇದನ್ನು ಕೆತ್ತಿದ್ದಾರೆ ನಮ್ಮ ರಾಘವೇಂದ್ರ ಅಂತನ್ನೋರು, ನಮ್ಮ ಶಿರಸಿಯಲ್ಲಿ ಇರುವವರು ರಾಘವೇಂದ್ರ ಕೊಡಿಯ ಅಂತವರು. ಹೆಚ್ಚು ಆಸಕ್ತಿ ಯಾವುದರಲ್ಲಿ ಅಂತ ಅದನ್ನು ಹೇಳಬೇಕು. ಒಂದು ಕಲೆ, ಎರಡು ಅದಕ್ಕೆ ಒಂದು ಸ್ಥೈರ್ಯ, ಒಂದು ಅದಕ್ಕೆ ಬೇಕಾಗಿರುವ ಒಂದು ಕಲೆಯನ್ನು ಅದರಲ್ಲಿ ತುಂಬೋದಕ್ಕೆ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ, ಮಹಾವಿಷ್ಣುವಿನ ದಶಾವತಾರಗಳನ್ನು ಸುತ್ತು ಕೆತ್ತಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿ ಎಲ್ಲ ದಶಾವತಾರಗಳನ್ನು ಕೆತ್ತಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಮಾಧ್ವರಲ್ಲಿ ಶ್ರೀಕೃಷ್ಣ ಮತ್ತು ನರಸಿಂಹ ಈ ಎರಡು ವಿಷ್ಣುವಿನ ಈ ಎರಡು ಅವತಾರಗಳು ನಮಗೆ ಬಹಳ ಮುಖ್ಯ ಅಂತ ನಾವು ಭಾವಿಸ್ತೀವಿ. ಮುಖ್ಯ ಕೂಡ. ಸೊ ಆ ಎರಡು ಅವತಾರಗಳನ್ನು ಮೇಲ್ಗಡೆ ಹಾಕಿದ್ದೀವಿ. ಮತ್ತು ಇದೇ ಹೆಚ್ಚು ಇನ್ನು ಲತಾ ತೋರಣಗಳು, ಯಾಲಿಗಳು ಪಕ್ಕದಲ್ಲಿ ಇದನ್ನು, ಮತ್ತು ಈ ಎಲ್ಲ ಒಂದು ಅವಯವಗಳಿಂದ ಇದು ಇನ್ನೂ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡುವಂಥ ಹೆಚ್ಚು ಕಲಾಪ್ರಪೂರ್ಣವಾಗಿ ಹೊರಹೊಮ್ಮಿದೆ. ಸೊ ಆದ್ದರಿಂದಾಗಿ ನಾವು ನಮ್ಮ ರಥಕಾರರಾಗಿರುವ ಶ್ರೀ ರಾಘವೇಂದ್ರ ಕೊಡಿಯ ಶಿರಸಿ ಇವರಿಗೆ ನಮ್ಮ ಹರಿವಾಯು ಗುರುಗಳು ವಿಶೇಷ ಆಯುರ ಆರೋಗ್ಯವನ್ನು ಮತ್ತು ಇನ್ನಷ್ಟು ಹೆಚ್ಚು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಾವಿಸ್ತೀವಿ. ಮತ್ತು ಈ ದಿನ ಮಹಾಲಕ್ಷ್ಮಿ ಮಂಟಪದ ರೂಪದಲ್ಲಿ, ಅಂದರೆ ರಥದ ರೂಪದಲ್ಲಿ ಮಹಾಲಕ್ಷ್ಮಿ ನಮಗೆ ಬಂದಿದ್ದಾಳೆ, ನಮ್ಮ ಮಠಕ್ಕೆ ಆಗಮಿಸಿದ್ದಾಳೆ. ಅವಳ ನಿಯಾಮಕನಾದ ಶ್ರೀಕೃಷ್ಣ, ಶ್ರೀ ನಾರಾಯಣ, ನಮ್ಮ ಎಲ್ಲರ ನಿಯಾಮಕನಾದ ಶ್ರೀಮನ್ ನಾರಾಯಣ ಇದೇ ತರಹದ ಹೆಚ್ಚು ಇನ್ನೂ ಉತ್ಸವಗಳನ್ನು, ಇದೇ ಥರದ ಇನ್ನೂ ಹೆಚ್ಚು ತೇರುಗಳನ್ನು, ತೇರು ಮತ್ತು ರಥೋತ್ಸವಗಳನ್ನು ಮಾಡಿಸಿಕೊಳ್ಳಲಿ, ಇದರ ಮೂಲಕ ನಡೆಯಲಿ, ಈ ಒಂದು ಮಠದಲ್ಲಿ ನಡೆಯಲಿ ಅಂತ ಭಾವಿಸಿ ಶ್ರೀಕೃಷ್ಣಾರ್ಪಣ. ಒಂದು ಅಭಿವೃದ್ಧಿ ಕಾರ್ಯ ಆಗಿದೆ. ಆ ಅಭಿವೃದ್ಧಿ ಕಾರ್ಯ ಏನು ಅಂತಂದರೆ, ದೇವರನ್ನ, ಅಂದರೆ ಶ್ರೀನಿವಾಸ ದೇವರನ್ನ ಮತ್ತು ವಾಯುದೇವರನ್ನ, ಅಂದರೆ ಮುಖ್ಯ ಪ್ರಾಣದೇವರನ್ನ, ಹಾಗೂ ನಾವೆಲ್ಲ ತುಂಬ ಭಕ್ತಿಯಿಂದ ಅವರನ್ನು ಆಶ್ರಯಿಸಿ ಬದುಕ್ತಾ ಇದ್ದೀವಲ್ಲ, ಅಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅವರ ಹಿಂದಿನ ಅವತಾರವಾದ ಪ್ರಹ್ಲಾದರಾಜನನ್ನು ಕೂಡಿಸಿ ರಥೋತ್ಸವ ಮಾಡೋದಕ್ಕೋಸ್ಕರ ಶ್ರೀಮಠದ ಆಶ್ರಯದಲ್ಲಿ ಒಂದು ಸುಂದರವಾದ ತೇಗದ ಮರದಲ್ಲಿ ಕಡೆದಿರುವ ರಥ ರೆಡಿಯಾಗಿದೆ, ಸಿದ್ಧವಾಗಿದೆ. ಅಂಥ ರಥವನ್ನು ಇವತ್ತು ನಮ್ಮ ಮಠಕ್ಕೆ ತಂದು ಒಪ್ಪಿಸಿದ್ದಾರೆ. ಮುಂದೆ ಬನ್ನಿ, ಇಲ್ಲಿ ಬನ್ನಿ. ಈ ರಥದ ವಿಶ್ವಕರ್ಮಿ ಮತ್ತು ಶಿಲ್ಪಿ ಆಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕೊಡಿಯ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರೇ ಬಂದು ರಾಘವೇಂದ್ರ ಕೊಡಿಯ ಅವರು ಈ ರಥವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಾಗಾಗಿ ಇವತ್ತು
ರಥವನ್ನ ಕೆಳಗೆ ಇದೆ. ಇನ್ನೊಂದು ಕಲಿಬಿಟ್ಟು ಕೆಳಗೆ ಇದೆ. ತಾಮ್ರಪರ್ಣಿ ರಾಘವೇಂದ್ರ ಸ್ವಾಮಿ ಮಠ ಅಲ್ಲ. ಪ್ರದಕ್ಷಿಣೆ ಎಡದಿಂದ ಬರ್ಬೋದು. ಬೇಡ ದೊಡ್ಡದಲ್ಲ ಇದು. ಲಕ್ಷ್ಮೀ ಇವರು ಪರಿಚಯ ಆಗಿದ್ರೆ ನಿಮ್ಮ ಪರಿಚಯ ಆಗಿದ್ದು ಒಳ್ಳೆಯದಲ್ಲ. ದೊಡ್ಡದಾಗುವುದಿಲ್ಲ, ಬೊಮ್ಮ ಒಳ್ಳೆ ಪಾಪು ಇದ್ದಂಗಿದೆ. ಮೈನರ್ ಗಮ್ಮಿ ಅಂದ್ರೆ ನಾವು ಅಕ್ಕ ದಶಾವತಾರ ದೇಶನ